गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गुरुभ्यो नमः। परम गुरुभ्यो नमः। परमेष्टि गुरुभ्यो नमः। जगद्गुरुवे नमः। सद्गुरुवे नमः। कुलदेवताभ्यो नमः। ग्रामदेवताभ्यो नमः। इष्टदेवताभ्यो नमः। ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಎಲ್ಲ ನೋಟ್ ಮಾಡ್ಕೊಳ್ಳಿ. 29 ಜುಲೈ 2026 ಬುಧವಾರ, ಶ್ರೀ ಗುರು ಪೌರ್ಣಮಿ. ಯಾರ್ಯಾರಿಗೆ ಗುರು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂಥವರೆಲ್ಲ, ನಿಮ್ಮ ಜಾತಕ ನನಗೆ ಗೊತ್ತಿಲ್ಲ, ನೀವೆಲ್ಲ ಗುರು ಪೌರ್ಣಮಿ ದಿನ ನಿಮ್ಗೆ ಇಷ್ಟವಾದಂತಹ ಗುರುಗಳ ಪೂಜೆಗಳನ್ನು ನೀವು ಮಾಡಬೇಕಾಗತ್ತೆ. 17/7/2026 ಸೂರ್ಯನ ಕಕ್ಷೆ ಚೇಂಜ್ ಆಗುತ್ತೆ. ಉತ್ತರಾಯಣದಿಂದ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ 17ನೇ ತಾರೀಕು ಜುಲೈ. ತರ್ಪಣ ಬಿಡಬೇಕು ಅಂತ ಇರೋರು ಟೈಮ್ ಕೇಳಿದ್ರೆ ಹಗಲು 11 ಗಂಟೆ 45 ನಿಮಿಷದ ನಂತರ, ಅಂದರೆ 11:45 AM ನಂತರ ನೀವೇನು ಮಾಡ್ಬೋದು, ತರ್ಪಣವನ್ನ ಬಿಡಬಹುದು. ಹಾಗಾದ್ರೆ ಈ ತಿಂಗಳಲ್ಲಿ 3 ಗ್ರಹಗಳ ಪ್ರಭಾವ ತುಲಾ ರಾಶಿ ಜಾತಕರ ಮೇಲೆ ಹೇಗೆ ಬೀಳುತ್ತೆ ಅಂದಾಗ, 4 ಜುಲೈ 2026 ಶುಕ್ರ ತುಲಾ ರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. 7/7/2026 ಭಾಗ್ಯ ಭಾವದಲ್ಲಿ ಬುಧ ವಕ್ರಿಯಾಗ್ತಾನೆ, ತುಂಬಾ ಪ್ರಭಾವಿತನಾಗ್ತಾನೆ. 17/7/2026 ಸೂರ್ಯ ನಿಮ್ಮ ಜನ್ಮ ರಾಶಿಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ತುಲಾ ರಾಶಿ ಜಾತಕರಿಗೆ ಸೂರ್ಯ ದಶಮ ಭಾವದಲ್ಲಿ 17ನೇ ತಾರೀಕು ಸಂಚಾರ ಆಗೋದ್ರಿಂದ 17ನೇ ತಾರೀಕು ನಂತರ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ರಾಜಕಾರಣಿಗಳ ಸಹಾಯ ಬೇಕು ಅಂದ್ರೆ ಬೇಗ ತಲುಪುತ್ತೆ. ನೀವು ರಾಜಕಾರಣಿಗಳೇ ಆಗಿದ್ರೆ ತುಲಾ ರಾಶಿ ಜಾತಕರು, ನೀವು ಯಾರು ಹೆಡ್ ಇರ್ತಾರೆ ಅಥವಾ ಪಕ್ಷದ ವರಿಷ್ಠರು ಇರ್ತಾರೆ, ಹೈಕಮಾಂಡ್ ಇದೆ, ಅವರೆಲ್ಲ ಮೀಟ್ ಮಾಡಬೇಕು ಅಂದ್ರೆ ಮೀಟ್ ಮಾಡ್ತೀರಿ. ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರೇ, 4ನೇ ತಾರೀಕೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಶುಕ್ರನಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ನಿಮಗೇನಾದ್ರೂ ಅಕ್ಕ ಅಂತ ಇದ್ರೆ ಅವರಿಂದ ಸಹಾಯ, ಸ್ತ್ರೀಯರಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಆಯಾ ಅಂದ್ರೆ ಬರುವಂಥದ್ದು, ನಿಮ್ಗೇನೇನು ಬರ್ಬೋದು, ಒಡವೆಗಳು ಬರುವಂತಹ ಯೋಗ ಉಂಟಾಗುತ್ತೆ. ನಿಮ್ಮ ಸಿಸ್ಟರ್ ಅಥವಾ ವೈಫ್ ಇಂದನೂ ಕೂಡ ನಿಮಗೆ ಲಾಭ ಆಗುವಂಥದ್ದು, ಅಡಿಗೆ ಮನೆಗೆ ಬೇಕಾಗುವಂತಹ ಎಲ್ಲಾ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳುವಂಥದ್ದು, ಡ್ಯಾನ್ಸ್ ಇದರಲ್ಲೆಲ್ಲ ನೀವು ಸಫಲತೆಯನ್ನು ಹೊಂದುವಂಥದ್ದು. ಕೆಲವೆಲ್ಲ ರೀಲ್ಸ್ ಮಾಡ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಆಕ್ಟಿಂಗ್ ಮಾಡ್ತೀರಿ, ಅದು ಯಾವುದೇ ಇರ್ಬೋದು, ಟಿ ವಿಲಿ ಇರ್ಬೋದು ಅಥವಾ ರೀಲ್ಸ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಅದರಲ್ಲೆಲ್ಲ ಒಳ್ಳೆ ಜನಪ್ರಿಯತೆಯನ್ನು ಹೊಂದ್ತೀರಿ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ನಿಮ್ದು ಜ್ಯುವೆಲರಿ ಶಾಪ್, ಬಂಗಾರ ಬೆಳ್ಳಿಯ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ತುಲಾ ರಾಶಿ ಜಾತಕರಿಗೆ ಲಾಭ ಅನ್ನೋ ತಂದುಕೊಡ್ತೀರಿ. ಆದ್ರೆ ಬುಧ ವಕ್ರಿಯಾಗಿ 9ನೇ ಮನೆ ಸಂಚಾರ ಆಗ್ಬೇಕಾದ್ರೆ ತಂದೆಗೆ ಕಷ್ಟ ಕಾಲ ಉಂಟಾಗ್ಬೋದು. ನೀವು ನಿಮ್ಮ ಧರ್ಮದಂತೆ ನೀವು ನಡಿಬೇಕು. ನೀವು ಯಾವ ಇದ್ರಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ಏನು ಸಂಪ್ರದಾಯವನ್ನ, ನಿಮ್ಮ ಅಜ್ಜಿ ನಿಮ್ಮ ತಾತ ಏನು ಸಂಪ್ರದಾಯವನ್ನ ಫಾಲೋ ಮಾಡ್ತಿದ್ದಾರೆ ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ತಾಯಿ ತಂದೆ ನಿಮ್ಮ ಅಜ್ಜಿ ತಾತ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ರು, ಯಾವ ಊರಲ್ಲಿ ನಿಮ್ದು ಕುಲ ದೇವತೆ ಇದೆಯೇ ಆ ದೇವತೆಗಳನ್ನ ನೀವು ದರ್ಶನವನ್ನ ತುಲಾ ರಾಶಿ ಜಾತಕರು ಮಾಡ್ಬೇಕಾಗತ್ತೆ. ಅದನ್ನ ನಿಂದನೆ ಮಾಡಿದ್ರೆ, ಆ ಸಂಪ್ರದಾಯವನ್ನ ನೀವು ಫಾಲೋ ಮಾಡಲಿಲ್ಲ ಅಂದ್ರೆ ದೈವ ಶಾಪ, ಪಿತೃಶಾಪಗಳಿಗೆ, ಗುರು ಶಾಪಕ್ಕೆ ಒಳಗಾಗಬೇಕಾಗುತ್ತೆ. ಎಚ್ಚರ. ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು, ಸೂರ್ಯ ನಿಮಗೆ ಲಾಭಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಳೆದುಕೊಂಡಂತ ಅಧಿಕಾರ ಮತ್ತೆ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಲಾಭ ಆಗುವಂಥದ್ದು, ಗೌರವಾನ್ವಿತವಾದಂತಹ ಉದ್ಯೋಗ ಅನ್ನೋದು ತುಲಾ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಕೆಲವರು ಸರ್ಕಾರಕ್ಕೆ ಏನಾದ್ರು ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ, ಈ ತಿಂಗಳಲ್ಲಿ ಏನಾದ್ರು ನಿಮಗೆ ಕಾಲ್ಫರ್ ಇದ್ರೆ, ಈ ತಿಂಗಳಲ್ಲಿ ಏನಾದ್ರು ನಿಮ್ಗೆ ಇಂಟ್ರ್ಯೂ ಇದ್ರೆ ನೀವು ಅದ್ರಲ್ಲಿ ಪಾಸ್ ಆಗ್ತೀರಿ, ಸರ್ಕಾರದ ಉದ್ಯೋಗವನ್ನ ನೀವು ಪಡಿತೀರಿ. ತುಲಾ ರಾಶಿ ಜಾತಕರು ವಿದ್ಯಾರ್ಥಿಗಳು ಸ್ವಲ್ಪ ಬಹಳ ಎಚ್ಚರವಾಗಿರಬೇಕು. ವಿದ್ಯೆಯಲ್ಲಿ ಅನಾಸಕ್ತಿಯನ್ನು ತೋರಿಸಿದ್ರೆ ಪಾಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹೆಚ್ಚೆಚ್ಚು ನೀವು ಓದೋದ್ರ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ನಿಮಗೆ ಗೆಲುವುಂಟಾಗುತ್ತೆ.
ನಿಮಗೆ ಉತ್ತಮವಾದ ಆರೋಗ್ಯ ಅನ್ನೋದು ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಹೈಪ್ ಮಾಡಿ ಅನೇಕ ಜನಗಳಿಗೆ ವಿಡಿಯೋ ಅನ್ನೋದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಆ ಈಶ್ವರ ಈಡೇರಿಸಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಯಾರು ವಿಡಿಯೋನ ಶೇರ್ ಮಾಡ್ತಾ ಇದ್ರಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.